ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರಿನ ಜಯಲಕ್ಷ್ಮೀಪುರಮಲ್ಲಿರೋ ಹ್ಯಾಬಿಟೇಟ್ ಮಾಲ್ DRCಲಿ ಸಿನಿಮಾ ನೋಡೋದಕ್ಕೆ ಅಂತ ಬಂದ್ವಿ. ಕೇಶವ್ ಮೂರ್ತಿಯವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎಂಬ ಒಂದು ಸಿನಿಮಾವನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆ ಸಿನಿಮಾ ಹೇಗಿದೆ, ಅದನ್ನು ಡೈರೆಕ್ಟ್ರು ಯಾವ ರೀತಿ ಜನಗೆ ತೋರ್ಸೋಕ್ಕೆ ಇಷ್ಟಪಟ್ಟಿದ್ದಾರೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂದರೆ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಈ ಸಿನಿಮಾ ನೋಡಲೇಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸು ಈ ಸಿನಿಮಾಗೆ ಬಂದ್ವಿ. ಥಿಯೇಟ್ರ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಚಿತ್ರದ ತಂಡದವರು ನಮಗೆ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಒಳಗಡೆ ಹೋದ್ವಿ. ಬನ್ನಿ, ಆ ಸಿನಿಮಾದ ರಿವ್ಯೂ ಹೇಗಿರುತ್ತೆ ಮತ್ತು ಜನ ಅದನ್ನು ಯಾವ ರೀತಿ ತೊಗೊಂಡಿದ್ದಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತದನಂತರ ಈ ಸಿನಿಮಾದಲ್ಲಿ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡಿದಂತಹ ಕೆಲವು ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಓಕೆ, ಬನ್ನಿ ಅವಾಗ ಸಿನಿಮಾ ನೋಡೋಕೆ ಹೋಗೋಣ. ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಆದಷ್ಟು ನಿಮ್ಮ ಹೆಚ್ಚಿನ ಜನಗಳಿಗೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಇದನ್ನ ಇದ್ರ ಬಗ್ಗೆ ಹೇಳಿ. ಸೊ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಸ್ಪೆಷಲ್ ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ನಿಮ್ಮ ಒಪಿನಿಯನ್ ಬೇಯಿಸ್ಕೊಟ್ಟು ಹೋಗ್ಬೇಕು. ಒಪಿನಿಯನ್ ಬೇಯಿಸ್ಕೊಟ್ಟು ಒಂದು ವಿಡಿಯೋ ಕೆಳಗಡೆ ನಮ್ಮ ಪೋಸ್ಟ್ ಹತ್ರ ನಿಮ್ಮ ಅನಿಸಿಕೆನೇ ಹೇಳ್ಬಿಟ್ಟು ಹೋಗಿ. ಹಾಗೆ ಅದಷ್ಟೇ ನಮ್ಗೆ ಕೇಳೋದು, ನಿಮ್ಮ ಕಡೆಯಿಂದ ಸಪೋರ್ಟ್ ಕೇಳೋದಿಷ್ಟೇ. ಸಿನಿಮಾ ನೋಡಿ ಒಂದಷ್ಟು ಜನ ನೋಡಕ್ಕೆ ಹೇಳಿ, ಅಷ್ಟೇ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಿನಿಮಾ ನೋಡಿ ಹೊರಗೆ ಬರ್ತಿದ್ದಂಗೆ ನನಗೆ ತುಂಬ ಖುಷಿ ಆಯಿತು. ಸಿನಿಮಾ ತುಂಬ ಚೆನ್ನಾಗಿತ್ತು. ನಿರ್ದೇಶಕರು ಈ ಸಿನಿಮಾನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದ ತಕ್ಷಣ ಆ ತಂಡದವರು ನನ್ನ ರಿವ್ಯೂ ಕೇಳಿದ್ರು. ಅವ್ರಿಗೆ ನಾನು ಇದೇ ರೀತಿ ರಿವ್ಯೂ ಹೇಳಿದೆ. ನೋಡಿ, ಆ ನಿರ್ದೇಶಕರ ಮನಸ್ಸಿನಲ್ಲಿ ಮೂಡಿರುವಂತಹ ಒಂದು ಚಿತ್ರನ ಅದನ್ನು ಅವರೊಂದು ಸಿನಿಮಾವಾಗಿ ಮಾಡಿ ಆ ಸಿನಿಮಾವನ್ನು ನೋಡಿದಂತಹ ಪ್ರೇಕ್ಷಕರ ಮನಸ್ಸಿನಲ್ಲಿ, ಆ ಡೈರೆಕ್ಟ್ರ್ ಮನಸ್ಸಿನಲ್ಲಿ ಮೂಡಿರುವಂತಹ ಅಭಿಪ್ರಾಯಗಳೇ ಇವ್ರ ಮನಸ್ಸಿನಲ್ಲೂ ಮೂಡೋ ರೀತಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟಕರವಾದ ಕೆಲಸ. ಅದನ್ನು ಇಲ್ಲಿ ಈ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಒಂದು ಹೆಸರನ್ನ ಇಟ್ಟಿದ್ದಾರೆ. ಕೆಲವು ಏನು ಹೀಗಿದೆ ಹೆಸರಿಗೂ ಸಿನಿಮಾಗೂ ಏನು ಅರ್ಥ ಅಂತ ಒಂದಷ್ಟು ಜನ ನನ್ನ ಪ್ರಶ್ನೆನ ಕೇಳಿದ್ರು. ನಾನು ಅವ್ರಿಗೆಲ್ಲ ಉತ್ತರ ಹೇಳಿದಂದರೆ ಇದೇನೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತಂದರೆ ಅದು ವಸ್ತು ಅಲ್ಲ ಸರ್, ಅವ್ರು ತೋರಿಸಿರೋದು ನಮ್ಮ ಪ್ರೀತಿ ಆಗಿರ್ಬೋದು, ಇನ್ನೊಬ್ಬರ ಮೇಲೆ ಇಡೋ ನಂಬಿಕೆ ಆಗಿರ್ಬೋದು, ಮತ್ತು ನಿಮ್ಮ ಅಮೂಲ್ಯವಾದ ಸಮಯ. ಇದು ಆ ಒಂದು ನಿರ್ದೇಶಕರ ತಲೆ ಇರುವಂಥದ್ದು ಅಂತಂದ್ಬಿಟ್ಟು ನನಗೆ ತಿಳಿಯಿತು. ಅವ ಮಿಡಲ್ ಕ್ಲಾಸ್ದು ಜೀವನ ಬರುತ್ತೆ, ಅಲ್ಲಿ ಅವನು ತನ್ನ ಸಾಲಕ್ಕೋಸ್ಕರ ಶ್ರಮ ಪಡುವಂತಹ ಕಷ್ಟಗಳಿರ್ಬೋದು. ಅದಾದ ನಂತರ ಲಾಸ್ಟಲ್ಲಿ ಒಂದು ಸೈಬರ್ ಕ್ರೈಮ್ದು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ನಾವು ಒಬ್ರಿಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ರೆ ನಮಗೆ ಗೊತ್ತಿಲ್ಲದಂಗೆ ನಾವು ಇನ್ನೊಬ್ಬರ ಹತ್ರ ಮೋಸ ಹೋಗಿರ್ತೀವಿ. ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಅಷ್ಟೊತ್ತು ಡೈರೆಕ್ಟ್ರುಗಳು ನಮ್ಮನ್ನು ಹಿಡಿದು ಕುಣಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಈಗಿನ ಕಾಲಘಟ್ಟದಲ್ಲಿ ಒಂದು ಸಿನಿಮಾನ ತೆಗೆದುಬಿಟ್ರೆ ಸಾಕು ಅನ್ನೋ ಹಾಗಿಲ್ಲ. ಆ ಸಿನಿಮಾ ಪ್ರತಿ ಜನಗಳಿಗೂ ತಲುಪಬೇಕು. ಅದಕ್ಕಾಗಿ ಇಡೀ ಸಿನಿಮಾ ತಂಡ ಕೆಲಸ ಮಾಡ್ತಾಯಿದೆ. ಈ ಸಿನಿಮಾ ತುಂಬ ಸೈಕಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಅನ್ನೋದು ಒಂದು ಪಾರ್ಟ್ ಆದರೆ, ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥವ್ರೆಲ್ಲರಿಗೂ ಮತ್ತೊಂದು ಸಿನಿಮಾದಲ್ಲಿ ಅವಕಾಶ ಸಿಗೋದಂತೂ ಖಂಡಿತ. ಇದನ್ನು ಕೆಲವೊಬ್ಬರು ವ್ಯಕ್ತಿಗಳ ಹತ್ರ ನಾನು ಕೇಳಿದೆ, ಈ ಸಿನಿಮಾ ಬಗ್ಗೆ ನಿಮ್ಮ ರಿವ್ಯೂ ಏನು ಹೇಳಿ ಅಂತ ಅಂದ್ಬಿಟ್ಟು. ಅವರು ಮಾತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಇವರು ಒಂದೊಂದು ಮಾತುಗಳು ಕೂಡ ಅದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಸಿನಿಮಾ ಅಂತಂದರೆ ಏನು, ಅದು ಯಾವುದೇ ಒಂದು ವರ್ಗಕ್ಕೂ ಕೂಡ ಅದು ಸೀಮಿತವಲ್ಲ, ಎಲ್ಲರೂ ಕೂಡ ನೋಡುವಂಥದ್ದನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು ಇವರು ನನಗೆ ಹೇಳ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆ ವಾಯ್ಸ್ಗಳನ್ನ ನಿಮ್ಗೆ ಕೇಳ್ಸೋಕ್ಕಾಗಿಲ್ಲ, ಅದು ನನ್ನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಮು, ಅದನ್ನು ದಯವಿಟ್ಟು ಕ್ಷಮಿಸಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಈ ಥರ ಆಗದೇ ಇರೋ ರೀತಿ ನೋಡ್ಕೋತೀನಿ. ಅದರ ಜೊತೆಗೆ ಈಗ ಈ ಸಿನಿಮಾಗೆ ಬಂದಂಥವ್ರು ರಿವ್ಯೂ ಹೇಳಿದ್ರಲ್ಲ, ಅದು ತುಂಬ ಚೆನ್ನಾಗಿದೆ. ಈ ಸಿನಿಮಾದ ಆರ್ಟ್ ಡೈರೆಕ್ಟ್ರ್ ಈಗ ನಮ್ಮ ಜೊತೆ ಇದ್ದಾರೆ. ನಾನೀಗ ಅವ್ರನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ನೋಡಿ, ಇವರೇ ಪ್ರತಾಪ್ ಅಂತ ಹೇಳಿ. ಇವರು ಈ ಚಿತ್ರಕ್ಕೆ ಆರ್ಟ್ ವರ್ಕ್ ಮಾಡಿದ್ದಾರೆ. ಇವರು ಸುಮಾರು ಚಿತ್ರಗಳಲ್ಲಿ ಆರ್ಟ್ ವರ್ಕ್ ಮಾಡಿದ್ದಾರೆ. ಮಾತ್ರ ಇದಕ್ಕೆ ತುಂಬ ಶ್ರಮಪಟ್ಟು ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಅವರ ಒಂದು ಕೆಲಸಕ್ಕೆ ನನ್ನ ಹ್ಯಾಟ್ಸ್ ಆಫ್ ಹೇಳಬೇಕು. ಈಗ ಈ ಸಿನಿಮಾವನ್ನು ಜನಗಳಿಗೆ ಆದಷ್ಟು ಅವ್ರ ಕೈಯಿಂದ ತಲುಪಿಸ್ತಾ ಇದ್ದಾರೆ. ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಆ ಸಿನಿಮಾದ ಬಗ್ಗೆ ಅವ್ರವ್ರು ಎಷ್ಟು ಕೆಲಸ ಮಾಡಿದ್ರು ಮತ್ತು ಅವ್ರು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದರು, ಇದನ್ನೆಲ್ಲ ಹೇಳ್ತಾ ಇದ್ದಾರೆ.
ಈ ಕಲೆಯಲ್ಲಿರೋರು ಕೆಲಸ ಅಂತ ನಿಂತ್ಕೊಂಡಾಗ ಹಗಲು ರಾತ್ರಿ ನೋಡ್ದೇ ಕಷ್ಟಪಟ್ಟಿದ್ದಾರೆ. ಒಂದು ಊಟ ಇರ್ತದೋ ಇರಲ್ವೋ ಅದನ್ನೆಲ್ಲ ಹಿಂದೆ ಹಾಕಿ ಫಸ್ಟು ಕೆಲಸ ಮಾಡಬೇಕು, ಸಿನಿಮಾ ಚೆನ್ನಾಗಾಗಬೇಕು. ಪ್ರತಿಯೊಬ್ಬರು ಕಲಾವಿದರಲ್ಲಿ ಇರೋವಂಥದ್ದು ಇದು. ಇವತ್ತು ನಾನು ಏನು ಕೆಲಸ ಮಾಡ್ತೀನೋ ಅದರ ಪ್ರತಿಫಲನೇ ನಾಳಿನ ಕೆಲಸ. ಇವರು ಮನೋಹರ್ ಅಂತ ಹೇಳಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಾರೆ. ಈ ಸಿನಿಮಾನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಪಣ ತೊಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಈ ಸಿನಿಮಾ ಬಗ್ಗೆ ಹೇಳಿ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ದು ಏನಂತಂದರೆ, ಒಂದು ಹೊಸ ತಂಡ ಒಂದು ಹೊಸ ಆಯಾಮನ ಶುರು ಮಾಡಿದೆ. ಈ ಸಿನಿಮಾ ಎಲ್ಲ ವಯೋಮಿತಿಯವ್ರಿಗೂ ಕೂಡ ಹೊಂದ್ಕೊಳ್ಳುವಂತಹ ಸಿನಿಮಾ. ಮತ್ತು ಟ್ವಿಸ್ಟ್ ಇದೆ, ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಥರದಂತಹ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿರೋಂತಹ ಸಿನಿಮಾ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಇವರು ಮನೋಹರ್ ಅವರು. ಇವರು ತುಂಬ ಶ್ರಮಪಟ್ಟಿದ್ದಾರೆ ಇದಕ್ಕೆ. ಮತ್ತು ನೀವೇ ನೋಡಿದ್ರಲ್ಲ, ಸಿನಿಮಾ ಮುಗಿದ ಮೇಲೆ ಎಲ್ಲರನ್ನೂ ನಿಲ್ಲಿಸಿ ಈ ಸಿನಿಮಾ ಬಗ್ಗೆ ಒಂದಷ್ಟು ಹೇಳಿ ಆಮೇಲೆ ಅವ್ರಿಗೆ ಅವ್ರ ಹತ್ರ ಏನು ಅಭಿಪ್ರಾಯ ಬರುತ್ತೋ ಅದನ್ನು ತಿಳ್ಕೊಂಡು ಎಲ್ಲ ಸಖತ್ತು ಕಷ್ಟಪಡ್ತಿದ್ದಾರೆ. ವೀಡಿಯೋ ಎಲ್ಲ ಮಾಡ್ಕೊಳ್ತಾಯಿದ್ರು. ಬಂದವ್ರನ್ನ ರಿವ್ಯೂ ಕೇಳ್ಕೊಂಡು ಅವ್ರಿಗೆಲ್ಲ ಆನ್ಸರ್ ಮಾಡ್ತಾ, ನಾನು ಇವ್ರ ಹತ್ರ ಒಂದಷ್ಟು ಕ್ವಶನ್ನ ಕೇಳಿದೆ, ಮತ್ತು ಅವರು ನನಗೊಂದಷ್ಟು ಕ್ವಶನ್ನ ಕೇಳಿದ್ರು. ಇಬ್ರಿಗೂ ಒಂದು ಒಳ್ಳೆ ಮಾತಾಯಿತು. ಆ್ಯಕ್ಚುಲಿ ತುಂಬ ಒಳ್ಳೆ ಫ್ರೆಂಡ್ಸ್ ನನಗೆ ಸಿಕ್ಕಿದ್ರು ಅನ್ನಂಗೆ ಆಯಿತು ಇವ್ರ ಹತ್ರ ಮಾತಾಡಿ. ಇವ್ರಿಗೆ, ಇವ್ರ ತಂಡಕ್ಕೆ, ಇವ್ರ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಆ ಭಗವಂತನ ಹತ್ರ ಕೇಳ್ಕೊತೀನಿ. ತಾವು ಕೂಡ ದಯವಿಟ್ಟು ಇವ್ರ ಸಿನಿಮಾನ ಪ್ರೋತ್ಸಾಹಿಸಿ ಮತ್ತು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಹೀಗಾಯಿತು. ನಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಸಿನಿಮಾ ಕನ್ನಡ ಸಿನಿಮಾಗಳನ್ನ ನಡೆಸಲ್ಲ. ಮತ್ತು ಆ್ಯಕ್ಚುಲಿ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಎಲ್ಲರೂ ಅದನ್ನೇ ಕೂಡ ಆಗಿದೆ. ಸಿನಿಮಾ ತೆಗಿಯೋರೆಲ್ಲ ಕೇಳ್ಬೋದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ. ಮತ್ತು ಅದೇ ರೀತಿ ನನ್ನ ಕಲಾಚಂದನ 148 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.